ಇದು ಮತ್ತೆ ಮೇನ್ ಇಂಗ್ರೀಡಿಯೆಂಟ್ ಆಗಿ ಬೈಟ್ ಟೇಸ್ಟ್ ಮಾಡಿ ನೋಡೋಣ. ಬೇಕಾ ಬಿಸಿ ಬಿಸಿ ಪಾನಿಪುರಿ, ಗೋಬಿ ಮಂಚೂರಿ, ಪಾನಿಪುರಿ. ನಮಸ್ತೆ ಕುಟುಂಬದವರೇ, HY ಕುಟುಂಬಕ್ಕೆ ನಿಮಗೆ ಸ್ವಾಗತ. ಅವರೆಕಾಳು ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇಳೆ ಮತ್ತೆ ಅವರೆಕಾಳು ಮೇನ್ ಇಂಗ್ರೀಡಿಯೆಂಟ್. ಸ್ನೇಹಿತರೆ, ನಾವಿಲ್ಲಿ ಒಂದು ಬೌಲಷ್ಟು ತಗೊಂಡಿದ್ದೀವಿ. ಸಾಸಿವೆ, ಜೀರಿಗೆ, ಒಗ್ಗರಣೆಗೆ. ಖಾರಕ್ಕೆ ಒಂದು 10 ಮೆಣಸಿನಕಾಯಿ ತಗೊಂಡಿದ್ದೀವಿ, 4 ಟೊಮೊಟೊ ಹಣ್ಣು ತಗೊಂಡಿದ್ದೀವಿ, ಒಂದು 10 ರಿಂದ 12 ಈರುಳ್ಳಿ ತಗೊಂಡಿದ್ದೀವಿ ಸ್ನೇಹಿತರೆ, ಚಿಕ್ಕ ಚಿಕ್ಕ ಈರುಳ್ಳಿ ಹಾಕಿರೋದ್ರೆ. ಆಮೇಲೆ ಮೇನ್ ಇಂಗ್ರೀಡಿಯೆಂಟ್ ಒಂದು ಗೋಲ್ಡನ್ ಬನ್ಸಿ ರವೆ ತಗೊಂಡಿದ್ವಿ. ಅದ್ರಿ ಕೇಸರಿ ಬಾತನ್ ರವೆ ಅಂತಲೂ ಕರೀತಾರಲ್ಲ, ಹಾಗೆ ಎಣ್ಣೆ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಇದಿಷ್ಟು ನಮಗೆ ಉಪ್ಪಿಟ್ಟನ್ನು ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳು. ನೋಡುವ ಬರದ್ರೆ ಸ್ವಲ್ಪ ಆಚೀಚೆಯಾಗಿ ಕಟ್ಟಾಗಿತ್ತು, ಸೊ ಸ್ವಲ್ಪ ರವೆ ಚೆಲ್ಬಿಡ್ತು ಸ್ನೇಹಿತರೆ. ಸೊ ಇದು ಮೇನ್ ಇಂಗ್ರೀಡಿಯೆಂಟ್ ಅಂತ ನಾನು ತೋರ್ಸೋಕ್ಕೆ ಹೋಗ್ತಾ ಇದ್ದೆ, ತೊಂದರೆ ಇಲ್ಲ. ಅದಾದಮೇಲೆ ಈರುಳ್ಳಿನ ನಾವು ಈಗ ಸಿಪ್ಪೆಯನ್ನು ಬಿಡಿಸಿ ಕಟ್ ಮಾಡ್ಕೊಳ್ತಾ ಹೋಗ್ಬೇಕು. ನೋಡ್ಬೋದು, ಉಪ್ಪಿಟ್ಟು ಅಂದ ತಕ್ಷಣ ನಮಗೆಲ್ಲರಿಗೂ ಮೂಗು ಮುರಿತಾರೆ. ಅಯ್ಯೋ ಉಪ್ಪಿಟ್ಟ ತಿನ್ನೋಕ್ಕಾಗಲ್ಲ, ಅಯ್ಯೋ ಕಾಂಕ್ರೀಟ್ ಅಂತಾರಲ್ಲ. ಬಟ್ ಇದು ಆ ಥರ ಅಲ್ಲ ಕಣ್ರಿ. ಅಮ್ಮ ಮಾಡಿದಂಥ ಎಮ್ಮೆ ಟೇಸ್ಟಿಯಾಗಿರುವಂಥ ಬಾಯಿ ಚಪ್ಪರ್ಸ್ಕೊಂಡು ತಿನ್ನುವಂಥ ಅವರೆಕಾಳು ಉಪ್ಪಿಟ್ಟು ಕಣ್ರಿ. ಈ ರೆಸಿಪಿನ ಮಧ್ಯದಲ್ಲಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಅದನ್ನ ಯಾರು ಕಣ್ಣು ಹಿಡಿದು ಹೇಳ್ತೀರ ನಾನು ನೋಡ್ತೀನಿ. ಯಾಕೆಂದರೆ ಅದು ಅಮ್ಮನ ಟ್ವಿಸ್ಟ್. ಮತ್ತು ಯಾಕೆ ನಮ್ಮ ಅಮ್ಮನ ಮಾಡುವಂಥ ಉಪ್ಪಿಟ್ಟು ಸೂಪರ್ ಟೇಸ್ಟಿಯಾಗಿ ಬರುತ್ತೆ. ನಾವೆಲ್ಲ ಉಪ್ಪಿಟ್ಟು ಅಂದರೆ ನಾವ್ಯಾರು ಅಯ್ಯೋ ನಮಗೆ ಉಪ್ಪಿಟ್ಟು ಬೇಕಾ, ಬೇಡಪ್ಪ ಉಪ್ಪಿಟ್ಟು ಯಾರು ತಿಂತಾರೆ ಅಂತ ನಾವು ಮನೇಲಿ ಹೇಳೋದೇ ಇಲ್ಲ. ಉಪ್ಪಿಟ್ಟು ಅಂದ ತಕ್ಷಣ ಏನಾದರೂ ತಿನ್ಬೇಕು ಅನ್ಸಿದ್ರೆ ಉಪ್ಪಿಟ್ಟು ಮಾಡ್ಕೊಡಮ್ಮ ಅಂತ ಕೇಳ್ತೀನಿ. ಯಾಕಂದರೆ ಅಮ್ಮ ಅಷ್ಟು ಸಖತ್ತಾಗಿ ಉಪ್ಪಿಟ್ಟನ್ನ ಮಾಡ್ತಾರೆ. ಆಮೇಲೆ ಈ PGಲಿ ಹಾಸ್ಟೆಲಲ್ಲಿ ಹೊರಗಡೆ ಉಪ್ಪಿಟ್ಟು ತಿಂದು ತಿಂದು ಬೋರಾಗಿ ಉಪ್ಪಿಟ್ಟು ಯಾರು ತಿಂತಾರೆ ಅಂತ ಜಿಗುಪ್ಸೆ ಬಂದಿರ್ತದೆ ಗೊತ್ತಾ. ಉಪ್ಪಿಟ್ಟಿನ ಮೇಲೆ ಆಸಕ್ತಿನೂ ಆಗಿರುತ್ತೆ. ಬಟ್ ಹಂಗಲ್ಲ, ಅಮ್ಮ ಮಾಡಿಕೊಟ್ರೆ ಅದು ಟೇಸ್ಟೇ ಬೇರೆ ಲೆವೆಲ್, ಸಖತ್ತಾಗಿ ಮಾಡ್ತಾರೆ. ಮೊದಲಿಗೆ ನಾವಿಲ್ಲಿ ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಮೊಸರು ಹಂಗೆ ಹಾಕತ್ತ, ಆಕಳಿಗೆ ಹುಲ್ ಕೊಯ್ಬೇಕು, ಮೇಯಿಸ್ಬೇಕು, ಸಗಣಿ ಹೊಡಿಬೇಕು, ನೀರು ಕುಡಿಸ್ಬೇಕು. ನಾವಿದಕ್ಕೆ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಅದಾದ ಮೇಲೆ ಇದು ಸ್ವಲ್ಪ ಎಣ್ಣೆ ಕಾದಾದಮೇಲೆ ನಾವು ಏನು ಅರ್ಧ KGಯಷ್ಟು ಬನ್ಸಿ ರವೆ ತೊಗೊಂಡಿದ್ದಿಲ್ಲ, ಉಪ್ಪಿಟ್ಟಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಗೋಲ್ಡನ್ ಬಣ್ಣಕ್ಕೆ ತಿರುಗೋ ರೀತಿಯಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು. ರವೆ ಘಮ ಅಂತ ಸ್ಮೆಲ್ ಬರುತ್ತೆ ಫ್ರೈ ಆದಮೇಲೆ. ಅದಾದಮೇಲೆ ಇದನ್ನು ಒಂದು ಪ್ಲೇಟಲ್ಲಿ ಎತ್ತಿಟ್ಟು ಅದೇ ಪಾತ್ರೆಯಲ್ಲಿ ನಾವು ಮತ್ತೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಒಂದು 4 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಅಮ್ಮ ಹೇಳ್ತಾ ಇದ್ರು. ಸೊ ಅದಾದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು, ಕಡಲೆಬೇಳೆ ಚಟಪಟ ಅಂದಮೇಲೆ ಉದ್ದಿನಬೇಳೆ ಎಣ್ಣೆ ಕಾಯೋವರೆಗೂ ಸ್ವಲ್ಪ ವೇಟ್ ಮಾಡಿ ಹಾಕ್ಬೇಕಾಯ್ತು. ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು 1 ಚಮಚದಷ್ಟು ಸಾಸಿವೆ ಜೀರಿಗೆನ ಹಾಕ್ಕೊಂಡ್ವಿ. ಇವೆರಡು ಚಟಪಟ ಅಂತ ಸಿಡ್ದಾದ್ಮೇಲೆ 1 ಎಸಳಷ್ಟು ನಾವು ಇದಕ್ಕೆ ಕರಿಬೇವು ಎಲೆಯನ್ನು ಹಾಕ್ಕೊಳ್ತಾ ಇದ್ದೀವಿ. ಇದು ಕೂಡ ಚಟಪಟ ಅಂದಮೇಲೆ ಹಸಿಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀವಿ. ಫಸ್ಟ್ ಖಾರ ಮುರಿಲಿ ಅಂತ ಹೇಳಿ ಹಸಿಮೆಣಸಿಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಇವೆರಡು ಚಟಪಟ ಅಂದು ಸ್ವಲ್ಪ ಖಾರ ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ ನಾವು ಹೆಚ್ಚಿದಂಥ ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ನಾವು ಇದಕ್ಕೆ ಸ್ವಲ್ಪ ಹೊತ್ತು ಬಿಟ್ಟು ಚೆನ್ನಾಗಿ ತೊಳೆದಿರುವಂತಹ ಏನು ಅವರೆಕಾಳು ಇದಾವಲ್ಲ, ಅವರೆಕಾಳು 1 ಬೌಲಷ್ಟು ಅವರೆಕಾಳು ತೊಗೊಂಡಿದ್ದೀವಿ. ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀವಿ. ಹೆಚ್ಚಿರುವಂಥ ಟೊಮೊಟೊ ಹಣ್ಣನ್ನು ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬೇಗನೆ ಫ್ರೈ ಆಗುತ್ತೆ ಅಂಥೇಳಿ. ಅದಾದಮೇಲೆ ಚಿಟಿಕೆ ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ. ಇದು ಬೇಗನೆ ಚೆನ್ನಾಗಿ ಫ್ರೈ ಆಗಲಿ ಅಂಥೇಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉರಿ ದೊಡ್ಡದಾಗೆ ಇಟ್ಕೊಂಡಿರೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಖತ್ತಾಗಿ ಟೇಸ್ಟಿಗೆ ಬರ್ಬೇಕಲ್ಲ, ಅದಕ್ಕೋಸ್ಕರ ನಾವಿಲ್ಲಿ 1 ಲೋಟದಷ್ಟು ರವೆ ತೊಗೊಂಡ್ರೆ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಈ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಂಡು, ನೀರನ್ನು ನೀವೇನಾದರೂ ಸಪ್ರೇಟಾಗಿ ಕುಸ್ಕೊಂಡ್ರೆ ಬೇಗ ಉಪ್ಪಿಟ್ಟಾಗುತ್ತೆ, ಅದಕ್ಕೋಸ್ಕರ. ಸೊ ಇದು ಒಂದು ಟಿಪ್ಸ್ ಆಯಿತಾ. ಅದಾದಮೇಲೆ ಇದನ್ನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡೋಣ, ಮುಚ್ಚಿಡ್ತಾ ಇದ್ದೀವಿ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಕಮೆಂಟ್ ಮೂಲಕ ಈ ಸೀಕ್ರೆಟ್ ರೆಸಿಪಿ ಏನೋ ಮಧ್ಯದಲ್ಲಿ ಹಾಕಿದೆ ಅದು ಏನು ಅಂತ ಕೂಡ ತಿಳಿಸೋದನ್ನ ಮರಿಬೇಡಿ ಆಯಿತಾ. ಈಗ ರವೆನ ಸ್ವಲ್ಪನೇ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಕುದಿದಿರೋಂಥ ನೀರಿಗೆ ಹಾಕ್ಕೊಳ್ತಾ ಹೋಗೋಣ ನೀಟಾಗಿ. ಒಂದು ಸ್ವಲ್ಪನೇ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ನ ಇಟ್ಟು ನಾವು ಏನು ಮಾಡಬೇಕು ಅಂದರೆ ಇದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಟು, ಯಾಕಂದರೆ ಇದು ಸ್ವಲ್ಪ ಹೊತ್ತು ಕುದಿಬೇಕಲ್ಲ, ಅದಕ್ಕೋಸ್ಕರ. ಸೊ ಇದು ಅಷ್ಟೊತ್ತಿಗೆ ಕುದೀತಾ ಇರಲಿ. ನಿಂಬೆ ಒಳಗೆ ಕೊತ್ತಂಬರಿ ಸೊಪ್ಪು,
ಹಾಗೇ ಹೋತು ಉಪ್ಪಿಟ್ಟು, ಬಿಸಿ 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 ಉಪ್ಪಿಟ್ಟು. ಗ್ಯಾಸ್ ಆಫ್ ಮಾಡಿ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು, ಅರ್ಧ ನಿಂಬೆ ಹುಳಿಕೆನ ನಾವು ಇದಕ್ಕೆ ಹಿಂಡ್ಬೇಕು ಸ್ನೇಹಿತರೆ. ಅವಾಗ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಅಂಥೇಳಿ ಅಮ್ಮ ಹೇಳ್ತಾ ಇದ್ರು. ಇದಿಷ್ಟು ಕಂಡ್ರೆ ಅಮ್ಮನ ಸೀಕ್ರೆಟ್ ರೆಸಿಪಿ. ಬರ್ರೆ ಉಪ್ಪಿಟ್ಟು ರೆಡಿ. ಶಾ ಬಾ ಬಾ ಬಾ. ಓಕೆನಾ. ಸೊ ಫೈನಲಿ ಬಿಸಿ 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 ಉಪ್ಪಿಟ್ಟು ಸವಿಯಲು ಸಿದ್ಧ. ಬರೇ ಉಪ್ಪಿಟ್ಟಲ್ಲ ಕಣ್ರಿ, ಅವರೆಕಾಳು ಉಪ್ಪಿಟ್ಟು, ಅಮ್ಮ ಮಾಡಿರುವಂಥ ಅವರೆಕಾಳು ಉಪ್ಪಿಟ್ಟು. ಫೈನಲಿ ಹಿಯರ್ ವಿ ಆರ್ ವಿತ್ ಅವರೆಕಾಳು ಉಪ್ಪಿಟ್ಟು. ಸಖತ್ತಾಗಿ ಬಂದಿದೆ ಅಲ್ವಾ? ಮತ್ತಕ್ಕೆ ತಡ, ಇದನ್ನು ಒಂದು ಬೈಟ್ ಟೇಸ್ಟ್ ಮಾಡಬೇಕು, ಹೇಗಿದೆ ಅಂತ ಕೂಡ ನಾನು ಹೇಳಬೇಕು. ನೋಡಿದರೆ ಹಾ ಬಾಯಲ್ಲಿ ನೀರು ಬರ್ತಾ ಇದೆ. ಬನ್ನಿ 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 ಬನ್ನಿ, ಈಗ ಟೇಸ್ಟ್ ಮಾಡುವಂಥ ಸಮಯ. ಒಂದು ಬೈಟು ತಿಂದು ನೋಡೋಣ ಹೇಗಿದೆ ಅಂಥೇಳಿ. ಅವರೆಕಾಳು ಉಪ್ಪಿಟ್ಟು ಬಿಸಿ ಬಿಸಿಯಾಗಿದೆ, ಜಾರ್ತಾ ಇದೆ, ಚಮಚಕ್ಕೆ ಬರಲ ಬೇಡ ಅಂಥೇಳಿ ಸ್ಪೂನ್ ಒಳಗೆ ನೋಡ್ಬೋದು. ಅವರೆಕಾಳು ಹಾಗೆ ಕಾಣಿಸ್ತಾ ಇದೆ, ಅಲ್ಲಲ್ಲ ಈರುಳ್ಳಿ. ಒಂಚೂರು ಕೊತ್ತಂಬರಿ ಸೊಪ್ಪು ಬಾಯಲ್ಲಿಗ ತಿಂತಾ ಇದ್ರೆ ಬೇರೆ ಲೆವೆಲ್. ಬಾಯಿ ಹಂಗೆ ಅವರೆಕಾಳು ಸಿಗ್ತಾ ಇದೆ ಸ್ನೇಹಿತರೆ. ಮತ್ತೊಂದು ಬೈಟ್ ತಿನ್ಬೇಕು ಅನಿಸ್ತಾ ಇದೆ. ನೋಡಿ ಸಖತ್ತಾಗಿ ಬಂದಿದೆ ನಿಜವಾಗ್ಲೂ. ಈ ಥರ ಮಾಡಿ ತಿಂದು ನೋಡಿ, ಸಖತ್ತಾಗಿ ಬರೋದು. ಉಪ್ಪಿಟ್ಟನ್ನು ನೀವು ಜರಿ ಅಲ್ಲ, ಸಖತ್ತಾಗಿದೆ. ಮತ್ತು ನಾನು ಇದನ್ನೆಲ್ಲ ತಿಂದು ಮುಗಿಸ್ತಾನೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ನ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ, ಆಯಿತಾ? ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.